ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವೇನಂತ ಮಾಡಿದ್ವಿ, ಕರ್ನಾಟಕದ ಸಾರಿಗೆಯಲ್ಲಿ ಸಾರಿಗೆ ವಿಧಗಳು, ಸಾರಿಗೆಯ ಮಹತ್ವ, ಸಾರಿಗೆಯ ವಿಧಗಳು ಅಧ್ಯಯನ ಮಾಡಿದ್ವಿ. ಆ ಸಾರಿಗೆ ವಿಧಗಳು ಯಾವುವು ಅಂತಂದ್ರೆ ರಸ್ತೆ ಸಾರಿಗೆ, ರೈಲು ಸಾರಿಗೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆ. ಓಕೆ, ಹಾಗಾದ್ರೆ ಅದರಲ್ಲಿ ರಸ್ತೆ ಸಾರಿಗೆಯ ಮಹತ್ವ, ರಸ್ತೆ ಸಾರಿಗೆ ವಿಧಗಳು, ಅವಳನ್ನ ಯಾರು ತಯಾರು ಮಾಡ್ತಾರೆ, ಹೀಗೆ ರಸ್ತೆಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಯ್ತು. ಈಗ ನೆಕ್ಸ್ಟ್ ನಾವೇನಂತ ಮಾಡೋಣ, ಈಗ ರೈಲು ಸಾರಿಗೆ. ಯಾವುದು? ರೈಲು ಸಾರಿಗೆ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ರೈಲು ಸಾರಿಗೆ ನಮ್ಮ ಕರ್ನಾಟಕದ ಎಲ್ಲ ಕಡೆ ರೈಲಿದೆಯಾ? ಇಲ್ಲ, ಕೆಲವೇ ಭಾಗದಲ್ಲಿ ಮಾತ್ರ ರೈಲಿದೆ. ಉದಾಹರಣೆ, ಈಗ ಹಾವೇರಿಯಿಂದ ಬೆಂಗಳೂರಿಗೆ ರೈಲಿದೆ, ಅದು ಎಲ್ಲ ಭಾಗದಲ್ಲಿ ಏಕೆ ರೈಲಿಲ್ಲ? ರೈಲು ಪ್ರಯಾಣ ಮಾಡ್ಬೇಕಂತಂದ್ರೆ ಏನು, ಸಮತಟ್ಟಾದ ಭಾಗ ಇರಬೇಕು, ಸ್ಟೇಟ್ ಹೋಗ್ತಾ ಇರಬೇಕು ರೈಲು. ಈಗ ಲಾರಿ ಹೆಂಗೆ ಸಡನ್ ಆಗಿ ನಾವು ಕಟ್ಕೊಡ್ಲಿಕ್ಕೆ ಆಗಲ್ಲ. ಹಾಗಾಗಿ ರೈಲನ್ನ ನಾವೇನು ಸ್ಲೋ ಆಗಿ ಕಟ್ಬಿಡಬೇಕಾಗತ್ತೆ. ನೋಡಿ, ಒಂದೇ ಇಂಜಿನ್ ಇರುತ್ತೆ, ಹಲವಾರು ಬೋಗಿಗಳು ಇರ್ತವೆ, ಸುಮಾರು 20-30 ಬೋಗಿಗಳು ಇರ್ತವೆ, ಡಬ್ಬಿಗಳು, ಸುಮಾರು 20 ಬಸ್ಸಿನ ಪ್ರಯಾಣಿಕರನ್ನ ಸಾಗಿಸಬಹುದಾ? ಹಾಗಾಗಿ ಹೆಚ್ಚು ಪ್ರಯಾಣಿಕರು ಮತ್ತು ಸರಕು, ಹೆಚ್ಚು ಪ್ರಯಾಣಿಕರನ್ನು ಮತ್ತು ಸರಕುಗಳನ್ನ ಒಂದೇ ಟ್ರೈನಿನಲ್ಲಿ ನಾವೇನು ಮಾಡಬಹುದು, ಬೇಗನೆ ಕಳಿಸಬಹುದು, ಶೀಘ್ರವಾಗಿ. ಈಗ ಟ್ರೈನ್ಗಳಿದಾವೆ, ಫಾಸ್ಟ್ ಪ್ಯಾಸೆಂಜರ್ ಅಂತಿದೆ, ಪ್ಯಾಸೆಂಜರ್ ಅಂತ ಅದಾವೆ, ಗೂಡ್ಸ್ ಗಾಡಿಗಳಿದಾವೆ, ಹೌದಾ? ಅವೆಲ್ಲ ಏನಾಗ್ತಾವ ಅಂತಂದ್ರೆ ಬೇಗನೆ ನಾವು ಬೆಂಗಳೂರಿಗೆ ಬೇಗನೆ ಹೋಗ್ಬೋದು. ಅಂದ್ರೆ ಬೇಗನೆ ಮೀನ್ಸ್ ಬಸ್ಸಿಗಿಂತ ಸುಮಾರು 4-5 ತಾಸು ಬೇಗ ಹೋಗ್ಬೋದು ಮತ್ತು ಆರಾಮಾಗಿ ಹೋಗ್ಬೋದು, ಮತ್ತು ಹೆಚ್ಚು ಪ್ರಯಾಣಿಕರನ್ನ ಒಂದೇ ಇಂಜಿನ್ ನಲ್ಲಿ ಕಳಿಸಬಹುದು. ಹಾಗಾಗಿ ಟ್ರೈನ್ ಪ್ರಯಾಣ ಸುಖಕರ ಪ್ರಯಾಣ. ಆದರೆ ಏನು, ಹೆಚ್ಚು ಪ್ರಯಾಣಿಕರು ಮತ್ತು ಹೆಚ್ಚು ಸರಕುಗಳನ್ನ ಸಾಗಿಸಲು ನಾವೇನ್ ಮಾಡ್ತಾ ಇದ್ದೇವೆ, ರೈಲನ್ನ ಬಳಸ್ತಾ ಇದ್ದೇವೆ. ಆದ್ರೆ ರೈಲು ಎಲ್ಲ ಕಡೆ ಇಲ್ಲ. ಕಾರಣ, ನಮ್ಮ ಕರ್ನಾಟಕ ಏನಾಗಿದೆ, ಗುಡ್ಡಗಾಡು ಪ್ರದೇಶ, ಹಳ್ಳಿಗಳ ನಾಡು, ಎಲ್ಲ ಕಡೆಗೆ ಗುಡ್ಡದಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ಕೆಲವೇ ಭಾಗದಲ್ಲಿ ಮಾತ್ರ ರೈಲು ಇದೆ. ಹೀಗೆ ರೈಲು ಯಾವಾಗ ಆರಂಭ ಆಯಿತು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ 1864ರಲ್ಲಿ ಬೆಂಗಳೂರಿಂದ ಮದ್ರಾಸ್, ಕರ್ನಾಟಕದಲ್ಲಿ ಮೊಟ್ಟ ಮೊದಲು 1864ರಲ್ಲಿ ಬೆಂಗಳೂರಿನ ಮದ್ರಾಸಿಗೆ ಮೊಟ್ಟ ಮೊದಲ ರೈಲು ಓಡಿತು. ಅಲ್ಲಿವರೆಗೂ ರೈಲು ಇರಲಿಲ್ಲ ನಮ್ಮ ಕರ್ನಾಟಕದಲ್ಲಿ. ಅದು ಏನಪ್ಪಾ ಅಂತಂದ್ರೆ ಅವಾಗ ರಾಷ್ಟ್ರೀಕರಣ ಆಗಿರಲಿಲ್ಲ. ಮದ್ರಾಸ್ ರೈಲು ಕಂಪನಿ ಅಂತ ಇತ್ತು, ಮದ್ರಾಸ್ ರೈಲು ಕಂಪನಿ. ಈ ಕಂಪನಿ ಏನ್ ಮಾಡ್ತು ಅಂತಂದ್ರೆ ಮೊಟ್ಟ ಮೊದಲು ಬೆಂಗಳೂರಿನ ಮದ್ರಾಸಿಗೆ 1864ರಲ್ಲಿ ರೈಲನ್ನ ಓಡಿಸ್ತು. ಆನಂತರ ಏನಾಗ್ಬಿಡ್ತು ಅಂತಂದ್ರೆ 1956ರಿಂದ ನಮ್ಮ ಕರ್ನಾಟಕದಲ್ಲಿ ರೈಲು ಹೆಚ್ಚು ವಿಸ್ತಾರವಾಗಲಿಕ್ಕೆ ಆರಂಭ ಆಯಿತು. ಆನಂತರ ರಾಷ್ಟ್ರೀಕರಣ ಆಯಿತು. ಆನಂತರ 1956ರಲ್ಲಿ 2595 ಕಿಲೋಮೀಟರ್ ಮಾತ್ರ ರೈಲಿನ ಹಳಿಗಳಿತ್ತು. ಈಗ ಸದ್ಯ 3244 ಕಿಲೋಮೀಟರ್ ರೈಲು ಹಳಿಗಳದಾವೆ. ಟ್ರ್ಯಾಕ್ ಅಂತ ಕರಿತೀವಿ, ರೈಲು ಹಳಿಗಳದಾವೆ. ಒಂದು ಮಕ್ಕಳೇ ಏನಂತಾರೆ, ಈಗ ಒಂದ್ಸರಿ ರೈಲು ಸಾರಿಗೆ ಎದಕ್ಕಪ್ಪ ಅಂದ್ರೆ ಹೆಚ್ಚು ಪ್ರಯಾಣಿಕರನ್ನ ಮತ್ತು ಸರಕನ್ನ ಸಾಗಿಸ್ಲಿಕ್ಕೆ ಅನುಕೂಲಕರ. ಎರಡನೇದು 1864ರಲ್ಲಿ ಬೆಂಗಳೂರು ಮದ್ರಾಸ್ ರೈಲು ಆರಂಭ ಆಯಿತು. ಮದ್ರಾಸ್ ರೈಲು ಕಂಪನಿ ಅಂದ್ರೆ ಪ್ರೈವೇಟ್ ಕಂಪನಿ ಆರಂಭಿಸ್ತು. ಆ ನಂತರ ಇದು ರಾಷ್ಟ್ರೀಕರಣ ಅಂದ್ರೆ ಸರ್ಕಾರದಾಯಿತು. ಆಗ 1856ರಲ್ಲಿ 2595 ಕಿಲೋಮೀಟರ್ ಮಾತ್ರ ಏನಾಗಿತ್ತು ಅಂತಂದ್ರೆ ರೈಲ್ವೆ ಇತ್ತು. ಈಗ 3244 ಕಿಲೋಮೀಟರ್ ರೈಲು ಟ್ರ್ಯಾಕ್ ಇದೆ. ಎಷ್ಟು? 3244 ಕಿಲೋಮೀಟರ್ ರೈಲು ವ್ಯವಸ್ಥೆ ಇದೆ. ಈ ರೈಲು ಅಂದ್ರೆ ಯಾರು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ರೈಲು ನಿರ್ವಹಣೆ ಯಾವುದು ಅಂದ್ರೆ ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಇದನ್ನ ವಲಯಗಳನ್ನಾಗಿ ಮಾಡಿದೆ. ಮೊದಲಿನಾಗಿತ್ತು ದಕ್ಷಿಣ ವಲಯ ಅಂತ ಇತ್ತು. ದಕ್ಷಿಣ ವಲಯದ ಅಧೀನದಲ್ಲಿ ನಮ್ಮ ಕರ್ನಾಟಕ ದಕ್ಷಿಣ ವಲಯ.
ದಕ್ಷಿಣ ವಲಯದಲ್ಲಿ ಮೊದಲು ಕರ್ನಾಟಕ ಇತ್ತು, ಈಗ ನೈಋತ್ಯ ವಲಯ ಅಂತ ಮಾಡಿದ್ದಾರೆ. ನೈಋತ್ಯ ವಲಯ ಏನು ಆಡಳಿತ ನೋಡ್ಕೊಂಡು ಹೋಗ್ಲಿಕ್ಕೆ ಸಮಯಕ್ಕೆ ವಲಯಗಳನ್ನಾಗಿ ಮಾಡಿದ್ದಾರೆ. ಒಟ್ಟಾರೆ ಏನು ಅಂದ್ರೆ ರೈಲಿನ ನಿರ್ವಹಣೆ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು. ಏನೋ ಒಂದು ರಿಪೇರಿ ಆಗ್ಬೇಕಂದ್ರೆ ಇರ್ಬೋದು, ಅಥವಾ ಹೊಸ ರೈಲನ್ನು ಓಡಿಸೋದಿರ್ಬೋದು, ಟಿಕೆಟ್ ಬಂದಂತ ಚಾರ್ಜ್ ಕೇಂದ್ರ ಸರ್ಕಾರ ಜಮಾ ಆಗುತ್ತೆ. ಇಲ್ಲಿಗೆ ಕೇಂದ್ರ ಸರ್ಕಾರ ಜಮಾ ಆಗುತ್ತೆ. ನಮ್ಮ ಕರ್ನಾಟಕದ ಟ್ರೈನು ಉದಾಹರಣೆಗೆ ಹಾವೇರಿಯಿಂದ ಹೋಗಿದೆ, ಬ್ಯಾಡಿಗೆ ಹತ್ರ ಟಿಕೆಟ್ ತೆಗೆಸ್ತೀರ, ಅಮೌಂಟ್ ಎಲ್ಲಿ ಜಮಾ ಆಗುತ್ತೆ? ನಮ್ಮ ಕರ್ನಾಟಕ ಸರ್ಕಾರಕ್ಕಲ್ಲ, ಇಲ್ಲಿಗೆ ಕೇಂದ್ರ ಸರ್ಕಾರಕ್ಕೆ ಜಮಾ ಆಗುತ್ತೆ. ಏನೋ ರಿಪೇರಿ ಮಾಡ್ಬೇಕಂದ್ರೂ ಸಹಿತ ಕೇಂದ್ರ ಸರ್ಕಾರ ಮಾಡಬೇಕು, ಅನುಮೋದನೆ ಮಾಡಬೇಕು ಅಥವಾ ದುಡ್ಡು ಕಳಿಸ್ಬೇಕು, ಅಲ್ಲ ನೇಮಕ ಮಾಡ್ಕೋಬೇಕು ಅನ್ನೋ ಸಹಿತ ಈ ವಲಯಗಳಲ್ಲಿ ಮಾಡ್ಕೊತಾರೆ. ಅಂದ್ರೆ ಕೇಂದ್ರ ಸರ್ಕಾರದ ನೌಕರರು, ಕೇಂದ್ರ ಸರ್ಕಾರದ ನೌಕರರಾಗಿರುತ್ತಾರೆ. ಓಕೆ, ಈಗ ಸದ್ಯ ನಮ್ಮ ಕರ್ನಾಟಕದ ರೈಲು ಸಾರಿಗೆಯ ನಿರ್ವಹಣೆ ನೈಋತ್ಯ ವಲಯದಲ್ಲಿದೆ. ಅಂದ್ರೆ ಎಲ್ಲಿ? ಹುಬ್ಬಳ್ಳಿಯಲ್ಲಿ ಹುಬ್ಳಿ ಅಂತ ನಾವು ಕರಿತೀವಿ. ಹುಬ್ಬಳ್ಳಿಯಲ್ಲಿ ನೈಋತ್ಯ ವಲಯ ಇದೆ. ಇದು ನಮ್ಮ ಕರ್ನಾಟಕದ ಎಲ್ಲ ರೈಲು ನಿರ್ವಹಣೆಯನ್ನು ಮಾಡಿಕೊಂಡು ಹೋಗ್ತಾ ಇದೆ. ಹಾಗಾಗಿ ರೈಲು ಅತಿ ಮಹತ್ವದ ರೈಲ್ವೆ ಸ್ಟೇಷನ್ಗಳಂತ ಇರ್ತವೆ, ಅವುಗಳ ಅಭಿವೃದ್ಧಿಗಳಾಗಿದ್ದಾವೆ. ಇಷ್ಟು ನಮ್ಮ ಕರ್ನಾಟಕದಲ್ಲಿ ರೈಲು ವ್ಯವಸ್ಥೆ ಐತಿ. ಇನ್ನ ಅತಿ ಇಂಪಾರ್ಟೆಂಟ್ ಆಗಿದೆ ಇಲ್ಲಿನ ವ್ಯವಸ್ಥೆ ಎಲ್ಲಿದೆಪ್ಪ ಅಂತಂದ್ರೆ ನಮ್ಮ ದಕ್ಷಿಣ ಕರಾವಳಿ ಪಶ್ಚಿಮ ಕರಾವಳಿಯಲ್ಲಿ ಕೊಂಕಣ ರೈಲ್ವೆ ಅಂತ ಹೇಳಿ, ಕೊಂಕಣ ರೈಲ್ವೆ ಎಲ್ಲಿ? ಕೊಂಕಣ ರೈಲ್ವೆ ದಕ್ಷಿಣ ಭಾರತದಲ್ಲಿ ಕೊಂಕಣ ರೈಲ್ವೆ ಅಂತ ಕರೆದಿಲ್ಲ. ನಮ್ಮ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಹಾದುಹೋಗಿದೆ. ಪಶ್ಚಿಮ ಭಾಗದಲ್ಲಿ ಅಂತಂದ್ರೆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಹಾದುಹೋಗಿದೆ. ಈ ಮಂಗಳೂರಿಂದ ಹಿಡ್ಕೊಂಡು ಇಲ್ಲಿ ಮಂಗಳೂರಿನ ಬರುತ್ತಲ್ಲ ಮಕ್ಕಳೇ, ಇಲ್ಲಿ ಮಂಗಳೂರಿಂದ ಹಿಡ್ಕೊಂಡು ಇಲ್ಲಿ ಮುಂಬೈಗೆ ಹೋಗ್ಬೇಕಾದ್ರೆ, ಎಲ್ಲಿ? ಮಂಗಳೂರಿಂದ ಬಾಂಬೆ ಅಥವಾ ಮುಂಬೈ ಅಂತ ನಾವು ಕರಿತೀವಿ. ಮುಂಬೈಗೆ ಪ್ರಯಾಣ ಮಾಡಬೇಕಾದ್ರೆ, ಇಲ್ಲಿಂದ ಪ್ರಯಾಣ ಮಾಡಬೇಕಾದ್ರೆ, ಮಂಗಳೂರಿಂದ ಇಲ್ಲಿಂದ ಹಿಂಗೇನೋ ಪ್ರಯಾಣ ಮಾಡಬೇಕಾದ್ರೆ ಅಲ್ಲಿ ಇದೆ ಪಶ್ಚಿಮ ಘಟ್ಟ ಇದೆ. ಆ ಘಟ್ಟಗಳ ಸಾಲಿನಲ್ಲಿ ಹಾದು ಹೋಗಬೇಕಾದಾಗ, ಪಶ್ಚಿಮ ಘಟ್ಟಗಳಲ್ಲಿ ಹಾದು ಹೋಗಬೇಕಾದಾಗ ಎಲ್ಲಿ? ಮುಂಬೈಗೆ. ಎಲ್ಲಿಂದ? ಮಂಗಳೂರಿಂದ ಮುಂಬೈಗೆ ಪ್ರಯಾಣ ಮಾಡಬೇಕಾದ್ರೆ ಮೊದಲು ಎಷ್ಟು ಬೇಕಾಗಿತ್ತು ಅಂತಂದ್ರೆ 41 ಗಂಟೆ ಬೇಕಾಗಿತ್ತು. ಯಾಕಂತಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಹಾದು ಹೋಗ್ಬೇಕಲ್ಲ, ಅಲ್ಲಿ ಘಟ್ಟಗಳಲ್ಲಿ ಹಾದು ಹೋಗ್ಬೇಕು, ಕೆಲವೊಮ್ಮೆ ಆಕ್ಸಿಡೆಂಟ್ ಆಗ್ತದ. ಅದನ್ನು ಕಡಿಮೆ ಮಾಡಬೇಕು ಅಂತೇಳಿ ಈ ಕೊಂಕಣ ರೈಲ್ವೆನ ಆರಂಭಿಸಿದೆ. ಕೊಂಕಣ ರೈಲ್ವೆ ಈಗ ಎಷ್ಟು? 41 ಗಂಟೆ ಇದ್ದು ಕೇವಲ 18 ಗಂಟೆಗಳಲ್ಲಿ ಪ್ರಯಾಣವನ್ನ ಮಾಡಬಹುದು. ಎಲ್ಲಿಂದ? ಮಂಗಳೂರಿಂದ ಮುಂಬೈಗೆ 41 ಗಂಟೆ ಬೇಕಾಗಿತ್ತು ಪ್ರಯಾಣ ಮಾಡಕ್ಕೆ. ಅದನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಕೇವಲ 18 ತಾಸಲ್ಲಿ ಹೋಗಬಹುದು. ಯಾವ ಮೂಲಕ? ಕೊಂಕಣ ರೈಲ್ವೆ ಮೂಲಕ ಹೋಗಬಹುದು. ಇದು ಅತ್ಯಂತ ರಮಣೀಯ ಪ್ರಯಾಣವಾಗೈತೆ. ಯಾಕಂತಂದ್ರೆ ಇದು ಹಲವಾರು ಸೇತುವೆಗಳನ್ನ, ಅಂದ್ರೆ ನದಿಗಳು ಹರಿದಾವೆ, ನದಿಗಳ ಮೇಲೆ ಸೇತುವೆ ಮತ್ತು ಗುಡ್ಡಗಳಲ್ಲಿ ಸುರಂಗ ಮಾರ್ಗದಲ್ಲಿ ಹೋಗ್ತದೆ. ಸೇತುವೆಗಳು ಮತ್ತು ಸುರಂಗ ಮಾರ್ಗದಲ್ಲಿ ಹಾದು ಹೋಗ್ತತಿ ಈ ರೈಲ್ವೆ. ಹೌದಾ? ಎಷ್ಟು? 13 ಚಿಕ್ಕ ಸೇತುವೆಗಳಿದಾವೆ ಮತ್ತು ಹಲವಾರು ಏನಾಗಿರಪ್ಪ ಅಂತಂದ್ರೆ 310 ಚಿಕ್ಕ ಸೇತುವೆಗಳು, 13 ದೊಡ್ಡ ಸೇತುವೆಗಳು ಅದಾವೆ. ಆ ಸೇತುವೆಗಳ ಮೇಲೆ ಹಾದು ಹೋಗ್ತದೆ. ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆಪ್ಪ ಅಂತಂದ್ರೆ 273 ಕಿಲೋಮೀಟರ್ ಕೊಂಕಣ ರೈಲ್ವೆ. ಅಂದ್ರೆ ಕರ್ನಾಟಕ ಬಿಟ್ಟು ಇತ್ತ ಮುಂದೆ ಮಂಗಳೂರು, ಗೋವಾದಿಂದ ಮುಂಬೈ ಇಲ್ಲೆಲ್ಲ ಹಾದು ಹೋಗುತ್ತೆ. ಆದ್ರೆ ಕರ್ನಾಟಕದಲ್ಲಿ 273 ಕಿಲೋಮೀಟರ್ ಹಾದು ಹೋಗಿದೆ. ನಾವು ಕೊಂಕಣ ರೈಲ್ವೆ. ಇದರಲ್ಲಿ ಅತ್ಯಂತ ದೊಡ್ಡ ಸೇತುವೆ ಯಾವುದಪ್ಪ ಅಂತಂದ್ರೆ ಶರಾವತಿ ನದಿ ಮೇಲೆ.
ಶರಾವತಿ ನದಿಯ ಮೇಲೆ 2.2 ಕಿಲೋಮೀಟರ್ ಸೇತುವೆ ಇದೆ. 2.2 ಕಿಲೋಮೀಟರ್ ಸೇತುವೆ ಮೇಲೆ ರೈಲು ಹೋಗ್ತಾರೆ. ಇದರಿಂದ ಏನಾಗತ್ತೆ, ಅಕ್ಕಪಕ್ಕದಲ್ಲಿ ಆ ನೀರನ್ನು ನೋಡ್ಕೊಂಡು ಹೋಗ್ಬೋದು. ಅಂದ್ರೆ ಅತ್ಯಂತ ಚಿಕ್ಕ ಮತ್ತೊಂದು ಯಾವ್ದಪ್ಪ ಅಂದ್ರೆ 1.2 ಕಿಲೋಮೀಟರ್ ಕಾಳಿ ನದಿಯ ಮೇಲೆ 1.2 ಕಿಲೋಮೀಟರ್ ಸೇತುವೆ. ಏನು, ಮಂಗಳೂರಿನಿಂದ ಮುಂಬೈಗೆ ಹೋಗಲು 41 ಗಂಟೆ ಬೇಕಾಗಿತ್ತು. ಅದರ ಕಡಿಮೆ ಮಾಡಿ ಕೇವಲ 18 ಗಂಟೆಯಲ್ಲಿ ಪ್ರಯಾಣ ಬೆಳೆಸಲಿಕ್ಕೆ ಕೊಂಕಣ ರೈಲ್ವೆಯನ್ನು ಆರಂಭಿಸಲಾಯಿತು. ಇದು ಏನಾಗಿದೆ, ಹಲವಾರು ಸೇತುವೆಗಳ ಮೇಲೆ ಹಾದು ಹೋಗುತ್ತೆ, ಸುರಂಗ ಮಾರ್ಗವಾಗಿ ಹಾದು ಹೋಗುತ್ತೆ, ಪಶ್ಚಿಮ ಘಟ್ಟವನ್ನು ನೋಡ್ಕೋತಾ ಹೋಗ್ಬೋದು ನಿತ್ಯ ಹರಿದ್ವರ್ಣ ಕಾಡನ್ನ. ಹಾಗಾಗಿ ಅತ್ಯಂತ ರಮಣೀಯ ಏನಾಗಿತ್ತಪ್ಪ ಅಂತಂದ್ರೆ ಪ್ರಯಾಣ ಸ್ಥಿತಿ ಯಾವುದು, ಕೊಂಕಣ ರೈಲ್ವೆ. ನೆಕ್ಸ್ಟ್ ಇನ್ನ ರೈಲ್ವೆಯಲ್ಲಿ ಅತಿ ಮಹತ್ವವಾಗಿ ನಾವು ಅಧ್ಯಯನ ಮಾಡಬೇಕಾದ್ರೆ, ಈಗ ಬೆಂಗಳೂರು ಬೇರೆ ಬೇರೆ ಸಿಟಿಗಳನ್ನ ನಾವು ನೋಡಿದಾಗ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಏನಾಗಿದೆ ಅಂತ ಜನದಟ್ಟಣೆ ಬಹಳ, ಟ್ರಾಫಿಕ್. ಸಾಯಂಕಾಲ 5 ಗಂಟೆಗೆ ಮುಗಿಸ್ಕೊಂಡು 8 ಗಂಟೆಗೆ ಮನೆ ಮುಟ್ತಾರೆ. ಕೇವಲ 3-4 ಕಿಲೋಮೀಟರ್ ಹೋಗ್ಲಿಕ್ಕೆ 3-4 ತಾಸು ಪ್ರಯಾಣ ಬೆಳೆಸಬೇಕಾಗುತ್ತೆ ನಮ್ಮ ಮಕ್ಕಳ. ಅಂದ್ರೆ ಟ್ರಾಫಿಕ್ ಜಾಮ್ ಎಲ್ಲಿ ಬೇಕಾದಲ್ಲಿ ನಿಲ್ಬೇಕಾಗುತ್ತೆ. ಆ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ತಪ್ಪಿಸಲು, ಪ್ರಯಾಣಿಕರಿಗೆ ಅನುಕೂಲ ಮಾಡಲು ನಮ್ಮ ರೈಲ್ವೆ ಏನ್ ಮಾಡಿದೆ ಅಂತಂದ್ರೆ ಮೆಟ್ರೋ ರೈಲ್ವೆ ಅಂತ ಮಾಡಿದೆ. ನಮ್ಮ ಮೆಟ್ರೋ ಅಂತ ಕರೀತಾರೆ, ಅಥವಾ ಮೆಟ್ರೋ ರೈಲ್ವೆ. ಮೆಟ್ರೋ ರೈಲ್ವೆ ಯಾಕೆ ಮಾಡಿದ್ರು, ಜನದಟ್ಟಣೆ ಅಥವಾ ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸಲು. ನಮ್ಮ ಕರ್ನಾಟಕದಲ್ಲಿ ಯಾವಾಗ ಬಂತಪ್ಪ ಈ ಮೆಟ್ರೋ ರೈಲ್ವೆ ಅಂತಂದ್ರೆ ಅಕ್ಟೋಬರ್ 20, 2011. ಅಕ್ಟೋಬರ್ 20, 2011ರಂದು ಕರ್ನಾಟಕದಲ್ಲಿ ನಮ್ಮ ಮೆಟ್ರೋ ಅಂತ ಆರಂಭ ಆಯಿತು. ನಮ್ಮ ಮೆಟ್ರೋ ಅಂತೇಳಿ ಆರಂಭ ಆಯಿತು. ಅದು ಎಲ್ಲಿ, ಬೆಂಗಳೂರಿನ ಬೈಯಪ್ಪನಹಳ್ಳಿ ಅಂತ ಬರ್ತದೆ. ಅದು ಬೈಯಪ್ಪನಹಳ್ಳಿ, ಬೆಂಗಳೂರಲ್ಲಿ ಬೈಯಪ್ಪನಹಳ್ಳಿ. ಇಲ್ಲಿಂದ ಹಿಡ್ಕೊಂಡು MG ರೋಡ್, ಮಹಾತ್ಮ ಗಾಂಧಿ ರೋಡ್ ಅಂತ ಬರುತ್ತೆ. ಎಲ್ಲಿ, ಬೆಂಗಳೂರು ಅಲ್ಲಿ ಮಾತ್ರ ಇದೆ ಈಗ ಯಾವುದೋ ಮೆಟ್ರೋ ರೈಲ್ವೆ. ನಮ್ಮ ದೇಶದ ಬೇರೆ ಬೇರೆ ಕಡೆ ಇದೆ, ಆದರೆ ನಮ್ಮ ಕರ್ನಾಟಕದಲ್ಲಿ ತೆಗೆದುಕೊಂಡಾಗ ಮೆಟ್ರೋ ರೈಲ್ವೆ ಅಂತೇಳಿ ಅಕ್ಟೋಬರ್ 20, 2011 ಆರಂಭ ಆಯಿತು. ಇದು ಏನಪ್ಪ ಅಂದ್ರೆ ಬೈಯಪ್ಪನಹಳ್ಳಿಯಿಂದ MG ರಸ್ತೆವರೆಗೆ ಬೆಂಗಳೂರಲ್ಲಿ ಆರಂಭವಾಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸಲು. ಬೇಗ ಹೋಗ್ಬೇಕಾಗಿರ್ತೈತೆ ಆಫೀಸಿಗೆ, ಅಲ್ಲಿ ಬೆಂಗಳೂರಲ್ಲಿ ನೋಡ್ಬೇಕು 5 ಗಂಟೆಗೆ ಎದ್ದೇ ಹೋಗ್ಬೇಕಾಗತ್ತೆ. ಇದೇ ಈ ಮೆಟ್ರೋ ರೈಲ್ವೆ ಬಂದಿರೋದ್ರಿಂದ ಸುಮಾರು ನಿಧಾನವಾಗಿ ಎದ್ದು 8 ಗಂಟೆಗೆ ಹೋಗ್ತಾರೆ. ಕೆಲವೊಂದು ಆಫೀಸಿಗೆ ನೋಡ್ಬೇಕು ಮೆಟ್ರೋ ರೈಲ್ವೆ ಇರೋದ್ರಿಂದ ಪೂರ್ವದಲ್ಲಿ ಮೆಟ್ರೋ ರೈಲ್ವೆ ಹೋಗುವನ್ನ ಬಿಟ್ಟು ಬೇರೆ ಕಡೆ ಹೋಗ್ಬೇಕಾದ್ರೆ ಆ ಮಕ್ಕಳು ತಂದೆಯನ್ನ ಸಂಡೆ ಮಾತ್ರ ನೋಡುವಂತ ಪರಿಸ್ಥಿತಿ ಬಂದಿದೆ. ಯಾಕಂತಂದ್ರೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬಿಡ್ತಾರೆ, ರಾತ್ರಿ 12 ಗಂಟೆಗೆ ಬಂದು ಮಲಗಬೇಕಾಗುತ್ತೆ. 12 ಗಂಟೆಗೆ ಬಂದು ಮಲಗ್ತಾರೆ, ಮಕ್ಕಳು ಮಲಗಿಬಿಟ್ಟಿರ್ತಾರೆ. ಒಟ್ಟ ಇದಿರ್ಬೋದು, ಜನರಿಗೆ ಒತ್ತಡ ಆಗುತ್ತೆ, ತೊಂದರೆ ಆಗುತ್ತೆ, ಏನ್ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಈ ಟ್ರಾಫಿಕ್ ಸಮಸ್ಯೆನ ತಪ್ಪಿಸೋ ಸಂಬಂಧ ಏನ್ ಮಾಡಿದ್ರು ಅಂತಂದ್ರೆ ಮೆಟ್ರೋ ರೈಲ್ವೆ ಅಂತ ಮಾಡಿದ್ದಾರೆ. ಬೆಂಗಳೂರು ರಸ್ತೆ ಇರ್ತದೆ, ಮೇಲೆ ಏನ್ ಮಾಡಿರ್ತಾರೆ ಅಂತಂದ್ರೆ ರೈಲು ಓಡುವ ವ್ಯವಸ್ಥೆನ ಮಾಡಿರ್ತಾರೆ. ಕೆಲವೊಂದು ಕಡೆ ಅಂಡರ್ ಗ್ರೌಂಡ್ ಮಾಡಿರ್ತಾರೆ. ಆದ್ರೆ ನಮ್ಮ ಬೆಂಗಳೂರಲ್ಲಿ ಮಾತ್ರ ಮೇಲ್ಗಡೆ ಮಾಡಿದ ರಸ್ತೆಯ ಮೇಲ್ಗಡೆ ಏನ್ ಮಾಡಿದ್ದಾರೆ ಅಂತಂದ್ರೆ ಸೇತುವೆ ಮಾಡ್ಕೊಂಡ್ಬಿಟ್ಟು ಆ ಸೇತುವೆ ಮೇಲೆ ಮೆಟ್ರೋ ರೈಲ್ವೆ ಭಾರಿ ಚಂದ ಆಗುತ್ತೆ ನೋಡ್ಬೇಕು. ಎಲ್ಲ ಕಡೆ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗೆ ನಮ್ಮ ರೈಲು ಸಾರಿಗೆ, ನಮ್ಮ ಕರ್ನಾಟಕದಲ್ಲಿ ರೈಲು ಸಾರಿಗೆ ಪ್ರಮುಖ ಪಾತ್ರವನ್ನು ವಹಿಸ್ತೈತಿ. ಇನ್ನೊಂದ್ರೆ ರೈಲು ಸಾರಿಗೆ, ಮೆಟ್ರೋ ರೈಲ್ವೆ, ಕೊಂಕಣ ರೈಲ್ವೆ ಅಂತ ಏನ್ ಮಾಡಿದ್ವಿ. ಮೆಟ್ರೋ ರೈಲ್ವೆ ಎಲ್ಲಿ ಆರಂಭ ಆಯ್ತು ಅಂದ್ರೆ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಹಿಡಿದುಕೊಂಡು MG ರೋಡ್ ವರೆಗೆ ಆರಂಭ ಆಯ್ತು ನಮ್ಮ ಮಕ್ಕಳೇ. ಇನ್ನು ನೆಕ್ಸ್ಟ್ ನಾವ್ ಎಲ್ಲಿ ಹೋಗೋಣ ಅಂತಂದ್ರೆ ವಾಯು ಸಾರಿಗೆ ಅಥವಾ ಜಲ ಸಾರಿಗೆ. ಮುಂದೆ ಮಾಡೋದು ಜಲ ಸಾರಿಗೆ. ಜಲ ಸಾರಿಗೆ ಹೇಳುವಂತೆ ನೀರಿನ ಮೇಲಿನ ಸಾರಿಗೆ. ಅಂದ್ರೆ ನೀರಿನ ಮೇಲೆ ಎದ್ರ ಮೇಲೆ ಅಡ್ಡಾಡ್ತೀವಿ ನಾವು, ದೋಣಿ, ಹಡಗು, ಲಾಂಚು. ಈಗ ಅದಕ್ಕೆ ಶಿಗಂದೂರು ಹೋಗ್ಬೇಕಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಲಾಂಚಿನಲ್ಲಿ ಹೋಗ್ತಾರೆ. ಯಾಕೆ, ಆ ಶಿಗಂದೂರ್ಗೆ ಹೋಗ್ಬೇಕಂದ್ರೆ ಸುಮಾರು 10 ತಾಸು ಹಿಂಗ್ ಸುತ್ತ ಹಚ್ಚಿಬಿಡ್ಬೇಕಾಗತ್ತೆ. ಹಾಗೆ ನಮ್ಮ ಕರ್ನಾಟಕದ ಒಳಗೆ ಮತ್ತು ಹೊರಗೆ ಅಂತಂದ್ರೆ ಇಲ್ಲಿ ಸಮುದ್ರಗಳು
ಇಲ್ಲಿ ನೋಡಿ ಕಾರವಾರ ಉತ್ತರ ಕನ್ನಡ ಜಿಲ್ಲಾ, ಉಡುಪಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮ ಅರಬ್ಬಿ ಸಮುದ್ರ ಹತ್ತಿಕೊಂಡಿದೆ. ಇಲ್ಲಿಂದ ಹಡಗುಗಳು ಬೇರೆ ಬೇರೆ ದೇಶಕ್ಕೆ ಹೋಗ್ತವೆ, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬರ್ತವೆ. ಇದನ್ನ ಸಮುದ್ರ ಜಲಸಾರಿಗೆ ಅಥವಾ ಜಲಸಾರಿಗೆ ಅಂತ ಕರಿತೀವಿ. ಇಲ್ಲಿ ನಮ್ಮ ರಾಜ್ಯದ ಒಳಗೂ ಸಹಿತ ಏನಾಗಿದವಪ್ಪ ಅಂತಂದ್ರೆ ಕೆಲವು ಕಡೆ ನದಿಗಳಿದ್ದಾವೆ. ಇಲ್ಲಿ ಅದರಲ್ಲಿ ಈ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಹಲವಾರು ನದಿಗಳಿದ್ದಾವೆ. ಆ ನದಿಗಳಿಗೆ ಏನಾಗೈತಿ ಕೆಲವು ತೆಪ್ಪಗಳು ಅಂದ್ರೆ ಈ ನವೀನ ಜಲಸಾರಿಗೆಯಲ್ಲಿ 2 ವಿಧಗಳು. ಒಂದು ಒಳನಾಡಿನ ಜಲಸಾರಿಗೆ, ಇನ್ನೊಂದು ಸಮುದ್ರ ಜಲಸಾರಿಗೆ ಅಥವಾ ಸಾಗರ ಜಲಸಾರಿಗೆ. ಸಮುದ್ರ ಅಥವಾ ಸಾಗರ ಜಲಸಾರಿಗೆ ಅಂತ ಮಾಡ್ತೀವಿ. ಒಳನಾಡಿನ ಅಂತಂದ್ರೆ ನಮ್ಮ ಕರ್ನಾಟಕದ ಒಳಗೆ, ಭೂಮಿಯ ಒಳಗೆ ಕೆಲವು ನದಿಗಳು ಹರಿದಿದ್ದಾವೆ. ಆ ನದಿಗಳನ್ನ ದಾಟಿ ಮತ್ತೊಂದು ಊರಿಗೆ ಹೋಗ್ಬೇಕಂತಂದ್ರೆ ಸುಮಾರು ಸುತ್ತಿ ಬರಬೇಕು, ಸೇತುವೆಗಳಿಲ್ಲ. ಅಂತ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ನಾಡು ದೋಣಿ, ತೆಪ್ಪ, ಹರಿಗೋಲು ಎಲ್ಲಿ ಒಳನಾಡಿನ ಜಲಸಾರಿಗೆಗೆ ಮೊದಲು ಏನ್ ಬಳಸ್ತಿದ್ರು ಅಂತಂದ್ರೆ ತೆಪ್ಪ ಬಳಸ್ತಿದ್ರು. ನಾಡು ದೋಣಿ ಅಂತ ಬಳಸ್ತಿದ್ರು. ನಾಡು ದೋಣಿ, ತೆಪ್ಪ, ಹರಿಗೋಲು. ತೆಪ್ಪ ಅಂದ್ರೆ ಒಂದು ರೌಂಡ್ ಬುಟ್ಟಿ ಹಂಗಿರ್ತದೆ, ಅಲ್ಲಿ ಹುಟ್ಟಾಕೊಂಡು ಅದನ್ನ ತಗೊಂಡು ಹೋಗ್ತಿದ್ರು. ಈಗ ನಾಡು ದೋಣಿ ಅಂತ ಬಳಸ್ತಿದ್ರು. ಹರಿಗೋಲು ಅಂದ್ರೆ ಕೋಲುಗಳನ್ನ ಜೋಡಿಸಿ ಅದರ ಮೇಲೆ ಹೋಗುವಂತ ವ್ಯವಸ್ಥೆ, ಈ ರೀತಿ ವ್ಯವಸ್ಥೆ. ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಈ ಒಳನಾಡಿನ ಜಲಸಾರಿಗೆಯಲ್ಲಿ ಕಂಡು ಬರ್ತೈತಿ. ಉತ್ತರ ಕನ್ನಡ ಜಿಲ್ಲಾ, ಉಡುಪಿ ದಕ್ಷಿಣ ಕನ್ನಡ ಈ ಜಿಲ್ಲೆಗಳಲ್ಲಿ ಮಾತ್ರ ಹೆಚ್ಚಿದೆ ಕನ್ನಡ. ಇನ್ನು ಕೃಷ್ಣಾ ನದಿಗೂ ಇದೆ. ಕೃಷ್ಣಾ ನದಿಗೂ ಸಹಿತ ಈ ಒಳನಾಡಿನ ಜಲಸಾರಿಗೆ ಇದೆ. ಇತ್ತೀಚೆಗೆ ಏನಾಗಿದೆ ಅಂತ ಯಂತ್ರ ಚಾಲಿತ ದೋಣಿಗಳು ಬಂದಿದ್ದಾವೆ, ಯಂತ್ರಗಳ ಮೂಲಕ ಹೋಗ್ತವೆ. ಹಾಗೆ ಯಂತ್ರ ಚಾಲಿತ ದೋಣಿಗಳ ಮೂಲಕ ಈ ನದಿಗಳಲ್ಲಿ ದಾಳ್ತವೆ. ಈಗ ಈ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ಗಂಗೋತ್ರಿ, ಕಾಳಿ, ಶರಾವತಿ, ಹಾಲಾಡಿ, ಚಕ್ರ ಮುಂತಾದ ನದಿಗಳಾದ ಶರಾವತಿ. ಹೀಗೆ ಆ ನದಿಗಳಲ್ಲಿ ಏನಾಗಿದೆ, ಆ ನದಿಗಳಲ್ಲಿ ಈ ಭಾಗದಲ್ಲಿ ಇಲ್ಲಿ ಹಲವಾರು ನದಿಗಳಿದ್ದಾವೆ. ಈ ನದಿಗಳಲ್ಲಿ ಆ ನದಿ ಒಂದು ಪ್ರದೇಶದಲ್ಲಿ ಒಂದು ನದಿ ಹರಿದಂತಂದ್ರೆ ಈ ಪ್ರದೇಶದಿಂದ ಇಲ್ಲಿ ಹೋಗ್ಬೇಕು ಅಂತಂದ್ರೆ ಹಿಂಗಾಶಿ ರೌಂಡ್ ಹಾಕಿ ಬರಬೇಕು, ಅದು ಲೇಟ್ ಆಗುತ್ತೆ. ಹಾಗಾಗಿ ದೋಣಿ ಮೂಲಕ ಏನಾಗುತ್ತೆ, ಇಲ್ಲಿ ಉದಾಹರಣೆಗೆ ಶಿಗಂದೂರು ಅಂತ ಹೇಳಿ, ಶಿಗಂದೂರಿಂದ ಈ ಪ್ರದೇಶದ ಸಾಗರ ಕಡೆಯಿಂದ ಶಿಗಂದೂರು ಹೋಗ್ಬೇಕು ಅಂತಂದ್ರೆ ಲಾಂಚಿನಲ್ಲಿ ಹೋಗ್ತೇವೆ. ಅದೇ ಶಿಗಂದೂರು ಬರಬೇಕಂದ್ರೆ ಸುತ್ತ ಬರಬೇಕಾಗುತ್ತೆ, ಸುಮಾರು 8 ರಿಂದ 10 ತಾಸು ಹೋಗುತ್ತೆ. ಹಾಗಾಗಿ ಯಾರು ಬರ್ತಾರೆ? ಹಾಗಾಗಿ ಇಲ್ಲಿ ಒಳಗೆ ಅಂದ್ರೆ ಕರ್ನಾಟಕದ ಒಳಗೆ ಹರಿದಿರುವ ನದಿಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ದೋಣಿಗಳನ್ನ, ತೆಪ್ಪಗಳನ್ನ ಬಳಸಿ ಏನ್ ಮಾಡ್ತಾ ಇದ್ರು, ಸಾರಿಗೆ ಮಾಡ್ತಾ ಇದ್ರು. ಅದು ಇತ್ತೀಚೆಗೆ ಎಲ್ಲ ಬಹಳ ಕಡಿಮೆ ಬಿಟ್ಟಿದ್ದಾರೆ. ಒಳನಾಡಿನ ಜಲ ಸಾರಿಗೆ ನಿಂತೋಗಿದೆ. ಯಾಕಂತಂದ್ರೆ ಸೇತುವೆಗಳು ಮತ್ತು ಸಾರಿಗೆ ಅಭಿವೃದ್ಧಿ ಆಗಿರೋದ್ರಿಂದ ಬಹಳ ಕಡಿಮೆ ಆಗಿದೆ ಆದ್ರೂ ಸಹಿತ ಐತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸಮುದ್ರ ಜಲಸಾರಿಗೆ. ಯಾಕೆ ಈ ಸಮುದ್ರ ಜಲಸಾರಿಗೆ ಮಾಡ್ತಾರೆ ಅಥವಾ ಎಷ್ಟು ಪ್ರಸಿದ್ಧಿ ಆಗಿದೆ ಅಂತಂದ್ರೆ, ಇಲ್ಲಿ ಸಮುದ್ರ ಜಲಸಾರಿಗೆ ಮೀನು ಹಿಡಿಯಲಿಕ್ಕೆ, ಮೀನುಗಾರಿಕೆಗೆ ಜಲಸಾರಿಗೆ ಅಂದ್ರೆ ಮೀನು ಇಲ್ಲಿಂದ ಹಿಡ್ಕೊಂಡು ಏನ್ ಮಾಡ್ತಾರೆ, ಮೀನು ಹಿಡಿಯಕ್ಕೆ ಇಲ್ಲಿ ಒಳಗೆ ಹೋಗಿ ಸಮುದ್ರದಲ್ಲಿ ಮೀನು ಹಿಡ್ಕೊಂಡು ಏನ್ ಮಾಡ್ತಾರೆ, ಅದನ್ನು ಸಂರಕ್ಷಿಸಿ ನಮ್ಮ ದೇಶದ ವಿವಿಧ ಭಾಗಕ್ಕೆ ಅದನ್ನ ಕಳಿಸ್ಕೊಡ್ತಾರೆ. ಮೀನುಗಾರಿಕೆ. ನೆಕ್ಸ್ಟ್ ವ್ಯಾಪಾರ ಅಂದ್ರೆ ವಿದೇಶಿ ವ್ಯಾಪಾರ. ಈ ಸಮುದ್ರ ಜಲಸಾರಿಗೆಯಲ್ಲಿ ವಿದೇಶಿ ವ್ಯಾಪಾರ, ನಮ್ಮ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ಕಳಿಸಬೇಕಂದ್ರೆ 90% ವ್ಯಾಪಾರ ಸಮುದ್ರ ಮಾರ್ಗದ ಮೂಲಕ ನಡೀತದ. ದೊಡ್ಡ ಹಡಗುಗಳು ನೋಡಿರ್ಬೇಕು ನೀವು. ಆ ಹಡಗುಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಮಕ್ಕಳೇ, ಬಹಳ ವಸ್ತುಗಳನ್ನ ಹಡಗಿನಲ್ಲಿಟ್ಟು ಬೇರೆ ಬೇರೆ ದೇಶಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿಂದ ನಮ್ಮ ದೇಶಕ್ಕೆ ತರಿಸ್ಕೊತೇವೆ. ಅಂದ್ರೆ ನಾವು ಆಮದು ಮತ್ತು ರಫ್ತು ಮಾಡೋದೇನಪ್ಪ ಅಂತಂದ್ರೆ ಇವುಗಳಿಗೆ ನಾವು ಹೇಳ್ತೀವಿ ಬಂದರು
ಹಡಗುಗಳ ಮೂಲಕ ಬರ್ತದ, ಅವುಗಳಿಗೆ ನಾವು ಬಂದರುಗಳು ಬೇಕಾಗುತ್ತೆ. ಆ ಬಂದರುಗಳ ಮೂಲಕ ಏನಾಗುತ್ತೆ ಅಂತಂದ್ರೆ ಹಡಗುಗಳು ಬಂದಿರ್ತವೆ, ಹಡಗುಗಳು ಬಂದಿರ್ತು, ಅದರ ಮೂಲಕ ವಸ್ತುಗಳು ಬರ್ತವೆ, ಅವುಗಳನ್ನ ಬೇರೆ ಬೇರೆ ಕಡೆ ಕಳಿಸ್ತಾರೆ. ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದ್ರೆ ಸುಮಾರು ಹಲವಾರು ಬಂದರುಗಳ, ಕರ್ನಾಟಕದಲ್ಲಿ ಹಲವಾರು ಅಂದ್ರೆ 25 ಸಣ್ಣ ಮತ್ತು ದೊಡ್ಡ ಬಂದರುಗಳು. ಅದರಲ್ಲಿ ಪ್ರಮುಖ ಬಂದರುಗಳು ಯಾವುವು ಅಂತಂದ್ರೆ ಕಾರವಾರ ಮತ್ತು ಮಂಗಳೂರು. ಈ ಮಂಗಳೂರು ಬಂದರು ಅಂದ್ರೆ ಹಡಗು ನಿಲ್ಲುವ ಸ್ಥಳ, ಹಡಗು ನಿಲ್ಲುವ ಸ್ಥಳವನ್ನು ನಾವೇನು ಕರಿತೀವಿ ಬಂದರು ಅಂತ ಕರಿತೀವಿ. ಈ ಮಂಗಳೂರು ಏನಾಗಿದೆ ಅಂತಂದ್ರೆ ಮೊಟ್ಟ ಮೊದಲು ಮಂಗಳೂರು ಬಂದರಂತೆ. ಆ ಮಂಗಳೂರು ಬಂದರನ್ನ ಅಭಿವೃದ್ಧಿಪಡಿಸಿ, ಆ ಮಂಗಳೂರು ಬಂದರನ್ನ ಏನಂತ ಕರಿತೀವಿ ಅಂತಂದ್ರೆ ಕರ್ನಾಟಕದ ಹೆಬ್ಬಾಗಿಲು, ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಹೆಬ್ಬಾಗಿಲು ಯಾವ್ದನ್ನ? ಮಂಗಳೂರು ಬಂದರು. ಯಾಕೆ ಹೆಬ್ಬಾಗಿಲು ಅಂತಂದ್ರೆ ಹೆಚ್ಚು ವಸ್ತುಗಳು ಬರೋದು ಇಲ್ಲಿಂದ. ಕಬ್ಬಿಣ, ಕಾಫಿ, ನಂತರ ಕಾಫಿ, ಹಲವಾರು ಗೋಡಂಬಿ, ಶ್ರೀಗಂಧ, ಗ್ರಾನೈಟು, ಹಣ್ಣು, ಸಂರಕ್ಷಿಸಿದ ಹಣ್ಣು ಮುಂತಾದವುಗಳು ಏನಾಗ್ತದ ಅಂತಂದ್ರೆ ಮಂಗಳೂರಿಂದ, ಇಲ್ಲಿ ಮಂಗಳೂರು ಬಂದರಿಂದ ಹಿಡ್ಕೊಂಡು ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತವೆ ಮತ್ತು ಅಲ್ಲಿಂದ ಬೇರೆ ದೇಶದಿಂದ ಸಹಿತ ಇಲ್ಲಿಗೆ ಬರ್ತವೆ, ಮಂಗಳೂರಿಗೆ ಬರ್ತವೆ. ಈ ಮಂಗಳೂರು ಬಂದರು ಏನಾಗಿತ್ತು 1957ರಲ್ಲಿ ಬಂದರು ಪ್ರಾಧಿಕಾರ ಅಥವಾ ಬಂದರು ಏನಾಗಿತ್ತು ಅಂದ್ರೆ ಅಭಿವೃದ್ಧಿ ಇಲಾಖೆ ಆರಂಭವಾಯಿತು. 1957ರಲ್ಲಿ ಬಂದರು ಅಭಿವೃದ್ಧಿ ಇಲಾಖೆ ಆರಂಭವಾದ ನಂತರ ಬಂದರುಗಳು ಏನಾದವು ಅಂತಂದ್ರೆ ಹೆಚ್ಚು ಅಭಿವೃದ್ಧಿ ಹೊಂದಿದವು. ಇದರ ಮೂಲಕ ಜಲ ಸಾರಿಗೆ ಹೆಚ್ಚು ಅಭಿವೃದ್ಧಿ ಬಂತು. 1974 ಮೇ ತಿಂಗಳಲ್ಲಿ 1974 ಮೇ 4ರಂದು ಮಂಗಳೂರು ಬಂದರು ಏನಾಯಿತು ಅಂತಂದ್ರೆ ಅಭಿವೃದ್ಧಿಪಡಿಸಿ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ 9ನೇ ಬಂದರಾಯಿತು. 9ನೇ ಬಂದರು, ನಮ್ಮ ದೇಶದ ಪ್ರಮುಖ ಬಂದರುಗಳಲ್ಲಿ 9ನೇ ಬಂದರು ಅಂತ ಮಂಗಳೂರನ್ನ ಕರೆದ್ರು. ಯಾವಾಗ? 1974 ಮೇ 4ರಂದು ಈ ಬಂದರನ್ನ ಅತ್ಯಂತ ಪ್ರಮುಖ ಬಂದರು ಅಥವಾ 9ನೇ ಅತ್ಯಂತ ದೊಡ್ಡ ಬಂದರು ಅಂತ ಕರೆದ್ರು. ಹಾಗಾಗಿ ಈ ಮಂಗಳೂರು ಬಂದರಿನ ಮೂಲಕ ಬೇರೆ ಬೇರೆ ದೇಶಕ್ಕೆ ವಸ್ತುಗಳು ಹೋಗ್ತಾ ಇದಾವೆ. ಅವಷ್ಟೇ ಅಲ್ಲದೆ ಇನ್ನು 10 ಚಿಕ್ಕ ಬಂದರುಗಳಿವೆ. ಎಲ್ಲಿ? ಇಲ್ಲಿ ಅಂದ್ರೆ ಬಂದಿರುವ ಈ ನಮ್ಮ ಜಲ ಸಾರಿಗೆ ಇರುವ ಜಿಲ್ಲೆಗಳು ಯಾವುವು ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ 3 ಜಿಲ್ಲೆಗಳಿಗೆ ಮಾತ್ರ ಸಮುದ್ರ ತಾಗಿದೆ. ಇಲ್ಲ ಮುಂದಿಲ್ಲ ನೋಡಿ, ಇಲ್ಲ ಕೇರಳ ಬಂತು, ಇಲ್ಲಿ ಗೋವಾ ಬಂತು, ಇಲ್ಲಿ ಮಹಾರಾಷ್ಟ್ರ ಬಂತು. ಹಾಗಾದ್ರೆ ಈ 3 ಜಿಲ್ಲೆಗಳಲ್ಲಿ ಮಾತ್ರ ಜಲ ಸಾರಿಗೆ ತಾಗಿದೆ. ಹಾಗಾದ್ರೆ ಇಲ್ಲಿ ಮಾತ್ರ ಬಂದರುಗಳು ಇಲ್ಲಿ ಮಂಗಳೂರು, ಹಳೆ ಮಂಗಳೂರು ಅಂತ ಬರುತ್ತೆ, ಹಳೆ ಮಂಗಳೂರು, ಆನಂತರ ಮಲ್ಪೆ, ಉಡುಪಿ ಅಂತ ಬರುತ್ತೆ, ಮಲ್ಪೆ, ಅಂಗನಕಟ್ಟೆ, ಕುಂದಾಪುರ, ಮೂಡಬಿದ್ರೆ, ಹೊನ್ನಾವರ, ಭಟ್ಕಳ, ನೆಕ್ಸ್ಟ್ ಕಾರವಾರ, ಬೇರೆಕೆರೆ, ತದ್ರಿ, ಇವೆಲ್ಲ ಏನಂದ್ರೆ ಪ್ರಮುಖ ಬಂದರುಗಳು. ಇದರಲ್ಲಿ ನಮ್ಮ ಕಾರವಾರ ಬಂದರು ಇದೆಯಲ್ಲ, ಕಾರವಾರ ಬಂದರು ಇದು ಸರ್ವ ಋತು ಅಥವಾ ಸರ್ವಕಾಲೀನ ಬಂದರು ಅಂತ ಕರೀತಾರೆ. ಕೆಲವು ಬಂದರುಗಳು ಹೇಳ್ತಲ್ಲ, ಈಗ ತದ್ರಿ, ಬೇಲೆಕೆರೆ, ಹೊನ್ನಾವರ, ಭಟ್ಕಳ, ಮೂಡಬಿದ್ರೆ, ಪಡುಬಿದ್ರಿ, ಅಂಗನಕಟ್ಟೆ, ಮಲ್ಪೆ ಇವೆಲ್ಲ ಏನಾಗ್ತವೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಸಮಯದಲ್ಲಿ ಬಂದಾಗ್ತಾವೆ. ಅಗದಿ ಮಳೆ ಆದಾಗ ಕೆಲವೊಮ್ಮೆ ಏನಾಗ್ಬಿಡ್ತದೆ ನೆರೆ ಹೊಡೆದ ಬಂದ್ ಮಾಡ್ತಾರೆ. ಮತ್ತು ಬೇಸಿಗೆಯಲ್ಲಿ ನೀರು ಕೆಳಗೂ ಬಿಟ್ಟರೆ ಏನಾಗುತ್ತೆ, ಹಡಗುಗಳು ಬರಕ್ಕೆ ಆಗಲ್ಲ. ಆದ್ರೆ ಇಲ್ಲಿ ಕಾರವಾರದಲ್ಲಿ ಯಾವ ಕಾಲದಲ್ಲಾದ್ರೂ ನಡೀತತಿ ಸರ್ವ ಋತುಕಾಲ ಅಥವಾ ಸರ್ವಕಾಲದ ಬಂದರು ಅಂತ ಕರೀತಾರೆ. ಏನಂತ ಕರೆಯಲಿ, ಜಲ ಸಾರಿಗೆಯಲ್ಲಿ 2 ವಿಧಗಳು, ಒಂದು ಒಳನಾಡಿನ ಜಲ ಸಾರಿಗೆ, ಇನ್ನೊಂದು ಸಮುದ್ರ ಜಲ ಸಾರಿಗೆ. ಹೀಗೆ ನಮ್ಮ ಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಕಾರವಾರನ್ನ ಸರ್ವ ಋತುಗಳ ಕಾಲದಲ್ಲೂ ಸಹಿತ ನಡೆಯುವಂತ ಬಂದರು ಅಂತ ಕರಿತೀವಿ. ಇದು ಜಲ ಸಾರಿಗೆಗೆ, ಮೀನು ಮತ್ತು ವಿದೇಶಿ ವ್ಯಾಪಾರಕ್ಕೆ ಈ ಜಲ ಸಾರಿಗೆ ಅನುಕೂಲಕರವಾಗಿದೆ. ಮಕ್ಕಳೇ ನೆಕ್ಸ್ಟ್ ಏನಂತ ನೋಡೋದು ಅಂತಂದ್ರೆ ಈಗ ವಾಯು ಸಾರಿಗೆ.
ಸಾರಿಗೆ, ಇನ್ನೊಂದು ವಿಧ ವಾಯು ಸಾರಿಗೆ. ಯಾವುದು? ವಾಯು ಸಾರಿಗೆ. ವಾಯು ಸಾರಿಗೆ ಇದು ಹೇಳುವಂತೆ ಗಾಳಿಯಲ್ಲಿ ಅಡ್ಡಾಡೋದು ಮೇಲೆ ಇದರ ಮೂಲಕ ಅಡ್ಡಾಡ್ತಾರೆ ವಿಮಾನ ಮತ್ತು ಹೆಲಿಕಾಪ್ಟರ್. ವಿಮಾನ ಮತ್ತು ಹೆಲಿಕಾಪ್ಟರ್ ಮೂಲಕ ಈ ವಾಯು ಸಾರಿಗೆ ನಡೀತದೆ. ವಾಯು ಸಾರಿಗೆ ಯಾಕೆ ಬೇಕು? ಇದು ದುಬಾರಿ ಸಾರಿಗೆ, ಯಾರಿಗೂ ಮಿಲ್ಕಲ್ಲ. ಯಾಕಂದ್ರೆ ಶ್ರೀಮಂತರು ಮಾತ್ರ ಅಡ್ಡಾಡಬಹುದು. ಯಾಕಂದ್ರೆ ಅದು ದುಬಾರಿ ಸಾರಿಗೆ. ಆದ್ರೆ ಇದರಲ್ಲಿ ಭಾರವಾದ ವಸ್ತು ಯಾಕಾಗಲ್ಲ. ಹಗುರವಾದ ವಸ್ತುಗಳು ಟಪಾಲು ಮತ್ತು ಪ್ರಯಾಣಿಕರನ್ನ ಶೀಘ್ರವಾಗಿ, ಈಗ ಬೆಂಗಳೂರಿಗೆ ಇಲ್ಲಿಂದ ಹೋಗ್ಬೇಕಂತಂದ್ರೆ ಸುಮಾರು 8 ತಾಸು ಬೇಕು. ಬಸ್ಸಲ್ಲಿ ಹೋಗ್ಬೇಕಂದ್ರೆ 10 ತಾಸು ಬೇಕು, ಟ್ರೈನಲ್ಲಿ ಹೋಗ್ಬೇಕಂದ್ರೆ 8 ತಾಸು ಬೇಕಾಗುತ್ತೆ. ಅದೇ ವಿಮಾನಲ್ಲಿ ಕೇವಲ 2 ಗಂಟೆಯಲ್ಲಿ, ಅಂದ್ರೆ 1.5-2 ಗಂಟೆಯಲ್ಲಿ ನಾವು ಹೋಗ್ಬೋದು. ಅಂದ್ರೆ ಏನು, ಶೀಘ್ರವಾಗಿ ಪ್ರಯಾಣಿಕರನ್ನ ಮತ್ತು ಹಗುರವಾದ ವಸ್ತುಗಳನ್ನ, ಟಪಾಲನ್ನ ನಾವೇನ್ ಮಾಡಬಹುದು, ಕಳಿಸಲಿಕ್ಕೆ ಬಳಸುವ ಸಾರಿಗೆ ಯಾವುದಂದ್ರೆ ವಾಯು ಸಾರಿಗೆ. ನಮ್ಮ ಕರ್ನಾಟಕದಲ್ಲಿ ವಾಯು ಸಾರಿಗೆ ಯಾವಾಗ ಆರಂಭ ಆಯಿತು? ರೈಲ್ವೆ ಸಾರಿಗೆ ಬೆಂಗಳೂರಿನಿಂದ ಮದ್ರಾಸ್ ರೈಲು ಕಂಪನಿ ಆರಂಭಿಸಿದೆ. ಹೀಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲು 1946ರಲ್ಲಿ ಬೆಂಗಳೂರಿನಿಂದ ಹೈದರಾಬಾದ್, ಬೆಂಗಳೂರಿಂದ ಹೈದರಾಬಾದ್ ನಡುವೆ ಮೊಟ್ಟ ಮೊದಲ ವಾಯು ಸಾರಿಗೆ ವಿಮಾನ, ಬೆಂಗಳೂರಿನಿಂದ ಹೈದರಾಬಾದಿಗೆ 1946ರಲ್ಲಿ ಆರಂಭವಾಯಿತು. ಓಡ್ತು ಹಾಗೂ ಆರಿಸಿದ್ರು. ಅವಾಗ ಇದೇನಾಗಿತ್ತು ಅಂದ್ರೆ ಡೆಕ್ಕನ್ ಏರ್ವೇಸ್ ಎಂಬ ಒಂದು ಕಂಪನಿ ಇದನ್ನ ನಡೆಸ್ತಾ ಇತ್ತು. ಡೆಕ್ಕನ್ ಏರ್ವೇಸ್ ಈ ಕಂಪನಿ ಏನ್ ಮಾಡ್ತಿತ್ತು ಅಂತಂದ್ರೆ ಈ ವಿಮಾನಯಾನವನ್ನ ನೋಡ್ಕೊಂಡು ಹೋಗ್ತಿತ್ತು. ಅಂದ್ರೆ ಕಂಪನಿ ಓಡಿಸಿತ್ತು ಅಥವಾ ವಿಮಾನಯಾನವನ್ನ ಪ್ರಯಾಣವನ್ನ ಮಾಡಿತ್ತು. ಮೊಟ್ಟ ಮೊದಲ ವಿಮಾನ ಬೆಂಗಳೂರಿನಿಂದ ಹೈದರಾಬಾದ್ಗೆ ಚಲಿಸಿತ್ತು. ನಮ್ಮ ಭಾರತದಲ್ಲಿ ಏನಾಯ್ತು ಅಂತಂದ್ರೆ 1953ರಲ್ಲಿ ವಿಮಾನ ಸಂಚಾರ ಏನಾಯ್ತು ಅಂತಂದ್ರೆ ರಾಷ್ಟ್ರೀಕರಣ ಆಯ್ತು. ರಾಷ್ಟ್ರೀಕರಣ ಅಂತಂದ್ರೆ ಸರ್ಕಾರದ ಇತ್ತು. ಅಲ್ಲಿ ಮಠ ಪ್ರೈವೇಟ್ ಕಂಪನಿಗಳಿದ್ವು. ಕೆಲವೇ ವಿಮಾನಗಳು ಮಾತ್ರ ಬೆಂಗಳೂರಿಂದ ಅಡ್ಡಾಡ್ತಿದ್ವು. ಯಾವಾಗ 1953ರಲ್ಲಿ ವಿಮಾನಯಾನ ರಾಷ್ಟ್ರೀಕರಣ ಆಯ್ತು, ರಾಷ್ಟ್ರೀಕರಣ ಅಂದ್ರೆ ಸರ್ಕಾರದ ದಿನ ಆಯ್ತು. ಆವಾಗ ಈ ವಿಮಾನಯಾನ ಬಹಳ ಬೆಳವಣಿಗೆ ಬಂತು. ಇಲ್ಲಿ ಏನಾಯ್ತು, ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಅಂತ ಆರಂಭ ಆಯ್ತು. ಅವಾಗ ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ, ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಅಂತ ಆರಂಭ ಆದ ನಂತರ, ಈ ರಾಷ್ಟ್ರೀಕರಣ ಆದ ನಂತರ ಏನಾಯ್ತು, ಇಂಡಿಯನ್ ಏರ್ಲೈನ್ಸ್ ಸಂಸ್ಥೆ ಅಂತ ಆರಂಭ ಆಯ್ತು. ಅದು ಏನಾಯ್ತು, ವಿಮಾನಯಾನವನ್ನು ನೋಡ್ಕೊಂಡು ಹೋಗ್ತಾ ಇತ್ತು. ಯಾವ 1996ರಲ್ಲಿ ಏನಾಯ್ತು ಅಂತಂದ್ರೆ 1996 ಅಂದ್ರೆ ಈ ಸಮಯದಲ್ಲಿ ಬೆಂಗಳೂರಲ್ಲಿ HAL ಅಲ್ಲಿ ವಿಮಾನ ಇದು ಇತ್ತು. HAL ಅಲ್ಲಿ ವಿಮಾನ ಇದು ಇತ್ತು ಅಂತಂದ್ರೆ ವಿಮಾನ ನಿಲ್ದಾಣ ಇತ್ತು. HAL ಅಂತ ಹೇಳ್ತಿದ್ರು. HAL ಎಲ್ಲಿ, ಬೆಂಗಳೂರಲ್ಲಿ ಒಂದೇ ವಿಮಾನ ನಿಲ್ದಾಣ ಇತ್ತು ನಮ್ಮ ಬೆಂಗಳೂರಲ್ಲಿ. ಆ ನಂತರ ಕೆಲವು ಬೇರೆ ಬೇರೆ ಕಡೆ ಮಂಗಳೂರು, ಮೈಸೂರು, ಹಾಸನ ಈ ಕಡೆ ಏನು ಮಾಡಿದ್ರು ಅಂತಂದ್ರೆ ಹುಬ್ಳಿ ಇಲ್ಲಿ ವಿಮಾನ ನಿಲ್ದಾಣಗಳನ್ನ ಮಾಡಿ. ಯಾವಾಗ 1996 ನಂತರ ಆರು. ಈ 1996ರಲ್ಲಿ HAL ವಿಮಾನ ನಿಲ್ದಾಣವನ್ನ ಏನ್ ಮಾಡಿದ್ರು ಅಂತಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಮಾಡಿದ್ರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ಬೆಂಗಳೂರಿನ HAL ಅಂತೇಳಿ ವಿಮಾನ ನಿಲ್ದಾಣ ಇದೆ. ಅದನ್ನ ಏನ್ ಮಾಡಿದ್ರು ಅಂತಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಮಾಡಲಾಯಿತು. ಅಂತಾರಾಷ್ಟ್ರೀಯ ನಮ್ಮ ಕರ್ನಾಟಕದಲ್ಲ ಒಂದೇ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಉಳಿಕೆಲ್ಲ ದೇಶೀಯ ವಿಮಾನ ನಿಲ್ದಾಣಗಳು. ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಅಂತಾರಾಷ್ಟ್ರೀಯ ಅಂದ್ರೆ ನಮ್ಮ ಈ ವಿಮಾನ ನಿಲ್ದಾಣದಿಂದ ಬೇರೆ ಬೇರೆ ದೇಶಕ್ಕೆ ಹೋಗುವುದು, ಬೇರೆ ಬೇರೆ ದೇಶದಿಂದ ವಿಮಾನಗಳು ಈ ನಿಲ್ದಾಣದಲ್ಲಿ ಇಳಿತವೆ. ಅದು ಏನಾಗಿತ್ತು, ಸಣ್ಣ ವಿಮಾನ ನಿಲ್ದಾಣ ಆಗಿತ್ತು.
ಅದನ್ನ ಏನ್ ಮಾಡಿದ್ರು ಅಂತಂದ್ರೆ 24/5/2008 ಯಾವ್ದನ್ನ HALನಿಂದ 24/5/2008 ಈ ವಿಮಾನ ನಿಲ್ದಾಣವನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬೆಂಗಳೂರಿನ 34 ಕಿಲೋಮೀಟರ್ ದೂರದಲ್ಲಿರುವಂತಹ ದೇವನಹಳ್ಳಿ ಬೆಂಗಳೂರಿನಲ್ಲಿರುವ HALನಿಂದ ದೇವನಹಳ್ಳಿಗೆ ವರ್ಗಾಯಿಸಿದರು ವಿಮಾನ ನಿಲ್ದಾಣವನ್ನ. ಯಾಕಂತಂದ್ರೆ ಅಲ್ಲಿ ಜನದಟ್ಟಣೆ ಹೆಚ್ಚಿಗೆ ಆಗ್ತಿತ್ತು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರ ಈ ದೇವನಹಳ್ಳಿ ವಿಮಾನ ನಿಲ್ದಾಣವನ್ನ ಈಗ ಏನಂತ ಕರೀತಾರೆ ಅಂದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇನ್ನು ಕೆಂಪೇಗೌಡ ವಿಮಾನ ನಿಲ್ದಾಣ, ಕೆಂಪೇಗೌಡ, ಈ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ವಿಮಾನ ನಿಲ್ದಾಣ ಏನಾಗಿದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಉಳಿದಿದ್ದು ಎಲ್ಲಿದ್ದಾವೆ? ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ಹಾಸನ, ಕಲಬುರಗಿ ಇತ್ತೀಚೆಗೆ ಮಾಡಿದಂತ ರೈಲ್ವೆ ನಿಲ್ದಾಣಗಳು. ಇವೆಲ್ಲ ರೈಲ್ವೆ ನಿಲ್ದಾಣಗಳು ಏನಾಗಿವೆ? ದೇಶೀಯ ರೈಲ್ವೆ ನಿಲ್ದಾಣಗಳು, ದೇಶೀಯ ವಿಮಾನ ನಿಲ್ದಾಣಗಳು. ಇದು ಮಾತ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಯಾವುದೋ HAL. ಅದು ಏನಾಗಿದೆ? ಈಗ ದೇವನಹಳ್ಳಿಗೆ ವರ್ಗಾವಣೆ ಆಗಿದೆ. ದೇವನಹಳ್ಳಿ ವಿಮಾನ ನಿಲ್ದಾಣವನ್ನ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಇದು ಏನಾಗಿದೆ ಗೊತ್ತಾ ಮತ್ತೆ? ಹಚ್ಚು ಹಸಿರಾದಂತ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಅಂತ ಹೆಸರು ಪಡೆದಿದೆ. ಇದು ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ. ಯಾಕಂತಂದ್ರೆ ಎಲ್ಲಿ ನೋಡಿದಲ್ಲಿ ಹಚ್ಚ ಹಸಿರು, ಒಳ್ಳೆಯ ಹೂದೋಟ ಗಿಡಗಳನ್ನ ಎಲ್ಲ ಅಲ್ಲಿ ಬೆಳೆಸಿದ್ದಾರೆ. ಎಲ್ಲಿ? ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ. ಇದು ಅತ್ಯಾಧುನಿಕವಾಗಿ ಅಭಿವೃದ್ಧಿ ಹೊಂದಿದ ವಿಮಾನ ನಿಲ್ದಾಣ ಅಂತಲೂ ಸಹಿತ ಹೆಸರನ್ನ ಹೊಂದಿದೆ. ಏನು? ವಾಯು ಸಾರಿಗೆ ಬಹಳ ಮಹತ್ವದ ಪಾತ್ರವನ್ನು ಯಾವಾಗ ವಹಿಸ್ತೈತಿ ಅಂತಂದ್ರೆ ಹಗುರಾದ ವಸ್ತುವನ್ನ ಮತ್ತು ಯಾವುದೋ ವಿಕೋಪಗಳು ಉಂಟಾದಾಗ, ಯುದ್ಧಗಳು ಉಂಟಾದಾಗ ಅಲ್ಲಿ ಆ ಜನರಿಗೆ ರಕ್ಷಣೆ ಮಾಡುವ ಸಂಬಂಧ ಏನಾಗ್ತದೆ ಅಂದ್ರೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ವಾಯು ಸಾರಿಗೆ ಮಹತ್ವ ಪಾತ್ರ ವಹಿಸ್ತೈತಿ. ಕರ್ನಾಟಕದಲ್ಲಿ 1946ರಲ್ಲಿ ಮೊಟ್ಟ ಮೊದಲ ರೈಲು ಆರಂಭ ಆಯಿತು. 1953ರಲ್ಲಿ ರಾಷ್ಟ್ರೀಕರಣ ಆಯಿತು. ಆ ನಂತರ HAL ವಿಮಾನ ನಿಲ್ದಾಣವನ್ನ ದೇವನಹಳ್ಳಿಗೆ ವರ್ಗಾಯಿಸಿದ್ದಾರೆ. ಈ ದೇವನಹಳ್ಳಿ ಇವರನ್ನ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ಕರಿತೀವಿ. ಈ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಅಂತ ಕರೀತಾರೆ. ಓಕೆ, ಏನ್ ಮಾಡಬೇಕು ಅಂತಂದ್ರೆ ನೀವು ಇವತ್ತು ಅಧ್ಯಯನ ಮಾಡಿದಂತಹ ಸಾರಿಗೆಯಲ್ಲಿ ಏನ್ ಮಾಡಬೇಕು ಅಂತ ನೋಟ್ಸ್ ಮಾಡ್ಬೇಕಂದ್ರೆ ಪಾಯಿಂಟ್ಗಳನ್ನ ನಾನು ಹೇಳಿದ್ದು ಹಾಗೆ ಪಾಯಿಂಟ್ಗಳನ್ನು ಮಾಡ್ಕೊಳ್ಳಿ. ಮೊದಲು ಮಕ್ಕಳೇ ಮೇಲೆ ನೋಡ್ಬೇಕಾಗುತ್ತೆ. ಈಗ ಕೊಂಕಣ ರೈಲ್ವೆಯ ಮಹತ್ವ ಆರಂಭವಾಯಿತು. ಮೊಟ್ಟ ಮೊದಲ ರೈಲ್ವೆ ಆರಂಭವಾಗಿದ್ದು ಎಲ್ಲಿಂದ ಎಲ್ಲಿಗೆ, ವಿಮಾನ ನಿಲ್ದಾಣ ಮೊಟ್ಟ ಮೊದಲ ವಿಮಾನಗಳು ಎಲ್ಲಿಂದ ಎಲ್ಲಿ ಕಾಲಿದ್ವು, ಆನಂತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಹೀಗೆಲ್ಲ ಪಾಯಿಂಟ್ಗಳನ್ನು ಮಾಡಿಕೊಂಡು ನಾಳೆಗೆ ತಂದು ಒಪ್ಪಿಸ್ರಿ.